ಕಳೆದ 30 ವರ್ಷಗಳಿಂದ ಶೋಷಿತರಲ್ಲಿ ಶೋಷಿತವಾಗಿದ್ದ ನಮ್ಮ ಮಾದಿಗ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ 3 ದಶಕಗಳ ಕಾಲ ನಡೆದಂಥ ಹೋರಾಟಕ್ಕೆ ಅಂತಿಮವಾಗಿ ಒಂದು ತಾರ್ಕಿಕವಾಗಿರುವಂಥ ಈ ಒಂದು ಶುಭ ಸಂದರ್ಭಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾರಣೀಭೂತವಾಗಿದೆ ಮತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿರುವಂಥ ನ್ಯಾಯಸಮ್ಮತ ತೀರ್ಮಾನವನ್ನು ಕೊಟ್ಟಿದೆ. ಅದನ್ನು ಈ ಸಂದರ್ಭದಲ್ಲಿ ಒಂದು ಶುಭ ಗಳಿಗೆ ಅಂಥೇಳಿ ನೆನಪನ್ನು ಮಾಡಿಕೊಂಡು ಕರ್ನಾಟಕ ರಾಜ್ಯದಿಂದ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಶೋಷಿತ ಸಮುದಾಯಗಳ ಪರವಾಗಿ ಮತ್ತು ಬಹುದೊಡ್ಡ ಸಮಾಜವಾಗಿರುವಂಥ ನಮ್ಮ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕಂತೇಳಿ ವರ್ಗೀಕರಣದ ಒಳ ಮೀಸಲಾತಿಯ ಒಂದು ವರದಿಯನ್ನು ಕೇಂದ್ರ ಸರ್ಕಾರ ಶಿಫಾರಸು ಮಾಡಬೇಕಂತೇಳಿ ಕಳಿಸುವಂಥ ಒಂದು ಬಹುದೊಡ್ಡ ದಿಟ್ಟ ನಿಲುವನ್ನು ಕೈಗೊಂಡಂಥ ಒಬ್ಬ ಧೀಮಂತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈ ವರದಿಯನ್ನು ಅವತ್ತಿನ ದಿನದಲ್ಲಿ ಕಳಿಸುವಂಥ ಒಂದು ಬಹುದೊಡ್ಡ ಒಂದು ಜೇನುಗೂಡಿಗೆ ಕೈ ಹಾಕುವಂಥ ಕೆಲಸವನ್ನು ಮಾಡಿದಂಥವರು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು. ಅವರಿಗೆ ಈ ಸಂದರ್ಭದಲ್ಲಿ ಈ ತೀರ್ಪು ಬಂದಿರುವಂಥ ಶುಭ ಸಂದರ್ಭದಲ್ಲಿ ಸಮಾಜದ ಪರವಾಗಿ ನಾವೆಲ್ಲರೂ ಕೂಡ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಬಂದಿದ್ದೀವಿ ಅವರ ಒಂದು ಗೃಹಕ್ಕೆ. ಈ ಸಂದರ್ಭದಲ್ಲಿ ಅವರನ್ನು ನಮ್ಮ ಸಮಾಜ ಯಾವತ್ತೂ ಕೂಡ ಮರೆಯೋದಿಲ್ಲ. ಇಂಥ ಸಂದರ್ಭಕ್ಕೆ ಅವರೇನು ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟರು ಮತ್ತು ವರದಿಯನ್ನು ಕೊಟ್ಟರು. ಆ ವರದಿಗೆ ಪೂರಕವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಸ್ಪಂದನೆಯನ್ನು ಮಾಡಿದರು. ಅದರ ಹಿಂದೆ ಬೆನ್ನೆಲುಬಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಕಾರ್ಯವಾಹಕರಾದಂಥ ಮೋಹನ್ ಭಾಗವತ್ಜಿಯವರು ಕೂಡ ಅವರ ಬೆಂಬಲ ಕೂಡ ಇದಕ್ಕೆ ಇತ್ತು. ಅದೆಲ್ಲದರ ನಂತರ ಕೆಲವರು ನ್ಯಾಯಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಂತಿಮವಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಾಲಯ ನಮ್ಮ ಸಮುದಾಯದ ಪರವಾಗಿ ತೀರ್ಪನ್ನು ನೀಡಿದೆ. ಈ ಒಂದು ಶುಭ ಗಳಿಗೆಯಲ್ಲಿ ನಾವು ಮತ್ತೊಮ್ಮೆ ಬಸವರಾಜ ಬೊಮ್ಮಾಯಿ ಅವರಿಗೆ ಧನ್ಯವಾದಗಳನ್ನು, ಶುಭಾಶಯಗಳನ್ನು ನಮ್ಮ ಸಮಾಜದ ಪರವಾಗಿ ತಿಳಿಸೋದಕ್ಕೆ ಈ ಸಂದರ್ಭದಲ್ಲಿ ನಾವು ಆಗಮಿಸಿದ್ದೀವಿ. SCPTSP ವಿಚಾರವಾಗಿ ಈಗಾಗಲೇ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಾಕಷ್ಟು ಆರೋಪವನ್ನು ಮಾಡ್ತಾ ಇದ್ದಾವೆ. ತಾವೇನು ಹೇಳ್ತೀರಾ ಅಂತ? ಇದು ಮುಗಿದ ತಕ್ಷಣವೇ ನಾವು ಅದಕ್ಕೆ ಅಧಿಕೃತವಾಗಿ ಬರ್ತೀವಿ ನಿಮ್ಮ ಜೊತೆಗೆ.